ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಾಗೃತಿ ಮತದಾನ ಸಮಾಲೋಚನಾ ಸಭೆಯನ್ನ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ವಿಶ್ವಕರ್ಮ ನಾಡೋಜ ಡಾ ಬಿಎಂ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಶ್ರೀನಿವಾಸನಗರದಲ್ಲಿ ಏರ್ಪಡಿಸಲಾಗಿತ್ತು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾದ ತೇಜಸ್ವಿ ಸೂರ್ಯ ಅವರು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎನ್ನುವ ಕರೆ ಕೊಟ್ಟರು. ನೀವು ಬಿಜೆಪಿಯ ಭದ್ರ ವೋಟರ್ಸ್, ವಿಶ್ವಕರ್ಮ ಜನಾಂಗ ಅಂತಂದರೆ ಬಿಜೆಪಿಗೆ ಒಂಥರ FD ಇದ್ದಂಗೆ. ಆ ರೀತಿ ನೀವು ಯಾವತ್ತೂ ಕೂಡ ವೋಟ್ ಹಾಕೊಂಡು ಬಂದಿದ್ದೀರಿ. ಆ ಕಾರಣಕ್ಕೋಸ್ಕರನೇ ಬಹುಶಃ ಪ್ರಧಾನಮಂತ್ರಿಗಳು ದೇಶದ ಇತಿಹಾಸದಲ್ಲಿ ಫಸ್ಟ್ ಟೈಮು ಯಾವುದಾದ್ರೂ ಒಂದು ಸಮುದಾಯದ ಹೆಸರಿನಲ್ಲಿ ಮಾಡಿರುವಂಥ ಸರ್ಕಾರದ ಯೋಜನೆ ಅಂತಂದರೆ ಅದು PM ವಿಶ್ವಕರ್ಮ ಯೋಜನೆ. ನಾನು ನಿಮ್ಮಲ್ಲಿ ಮಾಡ್ತಾ ಇರೋ ರಿಕ್ವೆಸ್ಟ್ ಇವತ್ತು, ಈ ಬಾರಿ ನಮ್ಮ ಬೂತು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ರೋಡು 100% ಪೋಲಿಂಗ್ ನರೇಂದ್ರ ಮೋದಿಯವರ 3ನೇ ಅವಧಿಯ ಸರ್ಕಾರ ತರಕ್ಕೆ ನಾವು ಮಾಡಲೇಬೇಕು ಅನ್ನುವಂಥ ಸಂಕಲ್ಪ ಇವತ್ತು. 10 ವರ್ಷದಲ್ಲಿ ನೀವೇನು ನೋಡಿದ್ದೀರಾ ಅದು ಬರೀ ಟ್ರೈಲರ್ ಅಷ್ಟೇ. ನೀವು 400 ಸೀಟ್ ನನಗೆ ಕೊಟ್ಟು ನೋಡಿ ಹೆಂಗಿರುತ್ತೆ ದೇಶ ಮುಂದೆ 5 ವರ್ಷದಲ್ಲಿ ಅಂತ ಮೋದಿಯವರು ಹೇಳಿದ್ದಾರೆ. ಸಣ್ಣ ಬಹುಮತ ಅಲ್ಲ, ದೊಡ್ಡ ಬಹುಮತ, ಸಿಂಪಲ್ ಮೆಜಾರಿಟಿ ಅಲ್ಲ, ಫುಲ್ ಮೆಜಾರಿಟಿ. ಇದು ನಮ್ಮ ಮತದಾನದ ಉದ್ದೇಶ ಆಗಬೇಕು. ಸಭೆಯ ನೇತೃತ್ವ ವಹಿಸಿದ್ದ ಡಾ ಬಿಎಂ ಉಮೇಶ್ ಕುಮಾರ್ ಮಾತನಾಡಿ, ವಿಶ್ವಕರ್ಮ ಜನಾಂಗದ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇಟ್ಟಿರುವ ತೇಜಸ್ವಿ ಸೂರ್ಯ ಅವರನ್ನ ವಿಶ್ವಕರ್ಮ ಸಮುದಾಯ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಲಿದೆ ಎಂದು ತಿಳಿಸಿದರು. ಬೋಲೋ ಭಾರತ್ ಮಾತಾ ಕಿ, ವಿಶ್ವಕರ್ಮ ಭಗವಾನ್ ಕಿ. ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ ಸತತ 10 ವರ್ಷಗಳಿಂದ ಭಾರತವು ಶ್ರೀ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಬಹಳಷ್ಟು ಉನ್ನತಕ್ಕೆ ಮುನ್ನಡೀತಾ ಸಾಗ್ತಾ ಬರ್ತಾ ಇದೆ. ಮೋದಿಜಿರವರು OBC ಸಮುದಾಯದ ಬಗ್ಗೆ ವಿಶೇಷ ಗಮನ ಹರಿಸಿ 10 ಜನಪರ ಯೋಜನೆಗಳನ್ನು ರೂಪಿಸಿದ್ದಾರೆ. ದೇಶವನ್ನೇ ತನ್ನ ಪರಿವಾರ ಎಂದು ಭಾವಿಸಿರುವ ಮೋದಿಯವರು ನಾಯಕತ್ವ ದೇಶಕ್ಕೆ ಅತ್ಯಂತ ಅವಶ್ಯವಾಗಿದೆ. ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ತಮಗೆಲ್ಲ ತಿಳಿದಿರುವ ಹಾಗೆ ಭಾರತದ ಯುವ ನೇತಾರರು, NDA ಪಕ್ಷದ ಅಭ್ಯರ್ಥಿಗಳು, ನಮ್ಮ ನೆಚ್ಚಿನ ಸಂಸದರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಮಾದರಿಯ ಒಂದು ಲೋಕಸಭಾ ಕ್ಷೇತ್ರವನ್ನು ರೂಪಿಸುವಲ್ಲಿ ಅವರ ಶ್ರಮ ಭಾಳಷ್ಟಿದೆ ಅಂತಲೇ ಕರಿಬೋದು. ಯಾರು ನಮಗೆ ಬೆಂಬಲಿಸ್ತಾರೋ ಅವರಿಗೆ ನಾವು ಬೆಂಬಲ ನೀಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅವರನ್ನು ನಾವು ಹೆಚ್ಚಿನ ಬಹುಮತದೊಂದಿಗೆ ಈ ಸತಿ ಆರಿಸಬೇಕು ಅಂತ ನಾನು ಎಲ್ಲರಲ್ಲೂ ವಿನಮ್ರವಾಗಿ ಮನವಿ ಮಾಡ್ತೀನಿ. ಚಿನ್ನ ಬೆಳ್ಳಿ ಕುಲಕಸುಬಿನಲ್ಲಿ ನಿರತರಾದ ವಿಶ್ವಕರ್ಮ ಸಮುದಾಯದವರು ಕಳವು ಮಾಲು ತನಿಖೆ ನೆಪದಲ್ಲಿ ಎದುರಿಸುತ್ತಿರುವ ಪೊಲೀಸ್ ಕಿರುಕುಳ ತಪ್ಪಿಸಲು ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಏಕರೂಪ ಮಾರ್ಗಸೂಚಿ ರೂಪಿಸುವುದು ಹಾಗೂ ಇತರ ಹಲವು ವಿಶ್ವಕರ್ಮ ಸಮುದಾಯದ ಬೇಡಿಕೆಗಳನ್ನು ತೇಜಸ್ವಿ ಸೂರ್ಯ ಅವರ ಮುಂದೆ ಮಂಡಿಸಲಾಯಿತು. ಸಂಸದ ತೇಜಸ್ವಿ ಸೂರ್ಯ ಅವರಲ್ಲಿ ಒಂದೇ ಒಂದು ಮನವಿ, ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ದಾರ ಒಂದು ರಸ್ತೆಗೆ ವಿಶ್ವಕರ್ಮರ ಒಂದು ಹೆಸರು ಹಾಗೂ ಒಂದು ಪುತ್ಥಳಿನ ನಮಗೆ ಮಾಡಿಕೊಡೋಕ್ಕೆ ತಾವು ಒಂದು ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಏನು ಬೇಡಿಕೆ ಇದೆ, ಏನಿದೆ, ಇದೆಲ್ಲವನ್ನು ಕೂಡ ಚುನಾವಣೆ ನಂತರ ನರೇಂದ್ರ ಮೋದಿಯವರ ಹೊಸ ಸರ್ಕಾರದಲ್ಲಿ ನಿಮ್ಮ ಆದ್ಯತೆಗೆ ತಕ್ಕಂತೆ, ನಿಮ್ಮ ಪ್ರಾಶಸ್ತ್ಯಕ್ಕೆ ತಕ್ಕಂತೆ ಅದನ್ನು ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮೆಲ್ಲರೂ. ಹಾಗೆಯೇ ಬಸವನಗುಡಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಶ್ವಕರ್ಮ ಸಮುದಾಯದ ಬೇಡಿಕೆಗಳನ್ನು ರವಿ ಸುಬ್ರಹ್ಮಣ್ಯ ಅವರ ಮುಂದೆ ಮಂಡಿಸಲಾಯಿತು. ತಮಗೆ ತಿಳಿದಿರೋ ಹಾಗೆ ಬಸವನಗುಡಿಲಿ ಬಹಳಷ್ಟು ವಿಶ್ವಕರ್ಮರು ಇದ್ದೀವಿ. ಬಹಳಷ್ಟು ವರ್ಷಗಳಿಂದ ನಮ್ದೊಂದು ಮನವಿ ಇದೆ, ಒಂದು ರಸ್ತೆಗೆ ವಿಶ್ವಕರ್ಮರ ಒಂದು ಹೆಸರಿಡ್ಕೊಡ್ಬೇಕು. ಎರಡನೇದು ಒಂದು 3 ಅಡಿ 4 ಅಡಿ ಜಾಗ ನಮಗೆ ಒಂದು ವಿಶ್ವಕರ್ಮ ಪ್ರತಿಭೆ ಮಾಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ಇನ್ನೊಂದು ಮನವಿ, ನಮಗೆ ಎಲ್ಲರೂ ಒಂದು CA ಸೈಟ್ ಜಾಗವನ್ನು ವಿಶ್ವಕರ್ಮರಿಗೋಸ್ಕರ ತಾವು ಒಂದು ದೇವಸ್ಥಾನ ಕಟ್ಟೋದಕ್ಕೆ ತಾವು ಅನುಮಾನ ಕೊಡಬೇಕು. ಎಲ್ಲ ವಿಶ್ವಕರ್ಮರ ಮನವಿ, ಇದು ನಮ್ಮ ಒಬ್ಬರದಲ್ಲ. ಇವೆರಡು ಹೇಳಿದಿರಲ್ಲ, ಇವೆರಡನ್ನ ಏನಾದರೂ ಮಾಡೋ ಅಂಥ ಕೆಲಸ ಸ್ವಲ್ಪ ಪ್ರಯತ್ನ ಮಾಡಿ ಎಲ್ಲರೂ ಸೇರಿ ಮಾಡೋಣ. ಜಾಗಗಳಿಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದರೂ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಬೇರೆ ಬೇರೆ ಕಡೆಗೆ ಮಾಡೋಣ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಮಾತನಾಡಿ, ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಚುನಾವಣಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು. ಬಹಳ
ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ದೇಶದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಒಂದು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಏನು ಸಾಗ್ತಾ ಇದೆ, ಈ ಸರ್ಕಾರವನ್ನು ಬೆಂಬಲಿಸಬೇಕು ಅಂಥೇಳಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಜನ ತೀರ್ಮಾನ ಹೊರಟಿರ್ತಕ್ಕಂಥ ಸುಸಂದರ್ಭ. ನಮ್ಮ ಹಿಂದಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ದೇವೇಗೌಡರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಸೇರಿ ರಾಜ್ಯದಲ್ಲಿ ಎಲ್ಲ ನಾಯಕರ ತೀರ್ಮಾನ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅಂತ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವಿಶ್ವಕರ್ಮ ಸಮುದಾಯದವರು ಹಾಗೂ ಸಮಾಜದ ಹಿತಚಿಂತಕರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಹಂಚಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶ್ರೀ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಹಾಗೂ ತೇಜಸ್ವಿ ಸೂರ್ಯ ಅವರನ್ನ ಮಗದೊಮ್ಮೆ ಸಂಸದರನ್ನಾಗಿ ಚುನಾಯಿಸುವ ಸಂಕಲ್ಪವನ್ನ ಈ ಸಭೆಯಲ್ಲಿ ಕೈಗೊಳ್ಳಲಾಯಿತು.